ಒಂದು ಕಡೆ ಬೆಂಗಳೂರು ಹೊಸ ವರ್ಷದ ವೆಲ್ಕಮ್ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ರೆ, ಇತ್ತ ಸಾಂಸ್ಕೃತಿಕ ನಗರಿ ಅರಮನೆಯ ನಗರಿ ಮೈಸೂರಿನಲ್ಲೂ ಕೂಡ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಿಕ್ಕೆ ಜನ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಕೌಂಟ್ ಡೌನ್ ಆರಂಭ ಆಗಿದೆ. ಹೊಸ ವರ್ಷದ ವೆಲ್ಕಮ್ಗೆ ಸಜ್ಜಾಗ್ತಾ ಇದ್ದಾರೆ ಸಾಂಸ್ಕೃತಿಕ ನಗರಿಯ ಜನರು. ಅರಮನೆಯ ಅಂಗಳದಲ್ಲಿ ಇಂದು ರಾತ್ರಿ ಪೊಲೀಸ್ ಬ್ಯಾಂಡ್ ರಾತ್ರಿ 11:59 12:15 ಹಸಿರು ಪಟಾಕಿ ಸಿಡಿಸಿ ಸಂಭ್ರಮ ಮಾಡಿ ಉತ್ಸವದ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಅರಮನೆಯ ಅಂಗಳದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಪ್ರವಾಸಿಗರು. ನೋಡ್ತಾ ಇದ್ದೀವಿ ಅದರ ದೃಶ್ಯಾವಳಿಗಳನ್ನು. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನಾವು. ಹಳೆಯ ವರ್ಷಕ್ಕೆ ಗುಡ್ ಬಾಯ್, ಹೊಸ ವರ್ಷಕ್ಕೆ ಹಾಯ್ ಹಾಯ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಮನೆ ಮಾಡಲಿದೆ. ಇದಕ್ಕಾಗಿ ಮೈಸೂರಿನ ಅರಮನೆಯ ಅಂಗಳ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇವತ್ತು ವರ್ಷಾಂತ್ಯ, ತಿಂಗಳ ಅಂತ್ಯ, ವಾರಾಂತ್ಯ. ಹೀಗಾಗಿ ಅರಮನೆಗೆ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಪ್ರವಾಸಿಗರು ಆಗಮಿಸಿದ್ದಾರೆ. ಇಡೀ ಅರಮನೆಯ ಅಂಗಳ ಮದುವಣಗಿತ್ತಿಯಂತೆ ಸಿಂಗಾರಗೊಳ್ಳುವುದರ ಜೊತೆಗೆ ಪ್ರವಾಸಿಗರಿಂದ ತುಂಬಿ ತೊಳುತ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಪ್ರವಾಸಿಗರು ಈಗ ಅರಮನೆಯ ಅಂದವನ್ನ ಕಣ್ತುಂಬಿಕೊಳ್ತಿದ್ದಾರೆ. ನಿಜಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿನ ಅರಮನೆಗೆ ಲಗ್ಗೆಟ್ಟಿದ್ದಾರೆ. ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಾದಂತಹ ವಿಶ್ವವಿಖ್ಯಾತ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, KRSನ ಬೃಂದಾವನ ಸೇರಿದಂತೆ ಪ್ರಮುಖ ಸ್ಥಳಗಳಿಗೆ ಭೇಟಿಯನ್ನು ನೀಡುವುದರ ಜೊತೆಗೆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಪ್ರವಾಸಿಗರು ನಿಜಕ್ಕೂ ಅರಮನೆಯ ಅಂದಕ್ಕೆ ಮನಸೋಲ್ತಿದ್ದಾರೆ. ಇನ್ನು ಇವತ್ತು ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಮೈಸೂರಿಗೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಇದರ ನಡುವೆ ಅರಮನೆಯ ಅಂಗಳದಲ್ಲಿ ಮಾಗಿ ಉತ್ಸವ ಕೂಡ ನಡೀತಿದೆ. ಇವತ್ತು ರಾತ್ರಿ ಪೊಲೀಸ್ ಬ್ಯಾಂಡ್ ನಡೆಯಲಿದೆ. ಪೊಲೀಸ್ ಬ್ಯಾಂಡ್ ನಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಎರಡೂ ಗೀತೆಗಳನ್ನ ಸುಶ್ರಾವ್ಯವಾಗಿ ನುಡಿಸಲಿದ್ದಾರೆ. ಇದಾದ ಬಳಿಕ 12 ಗಂಟೆಯಿಂದ 12:15 ಹಸಿರು ಪಟಾಕಿಯನ್ನು ಸಿಡಿಸುವುದರ ಜೊತೆಗೆ ಇಲ್ಲಿ ಅರಮನೆಯ ಅಂಗಳದಲ್ಲಿ ಹೊಸ ವರ್ಷದ ಆಚರಣೆ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅರಮನೆಯ ಅಂಗಳದಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಅಂದ್ರೆ ಈ ಬಾರಿ ಮಾಗಿ ಉತ್ಸವದಲ್ಲಿ ಶೃಂಗೇರಿಯ ಶಾರದಾಂಬೆಯ ಪೀಠದ ಒಂದು ಕಲಾಕೃತಿಯನ್ನ, ಹೂವಿನ ಚಿತ್ರಣವನ್ನ ಮಾಡಿದ್ರು. ಆ ಅಂದವನ್ನು ಕೂಡ ಬಂದಿರುವಂತಹ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸಿದ್ರೆ, ವಿದೇಶಿಗರು ಕೂಡ ಆಗಮಿಸಿದ್ರೆ. ನಮ್ಮ ಜೊತೆ ನಮ್ಮ ನ್ಯೂಸ್ ಫಸ್ಟ್ ಕ್ಯಾಮ್ರಾದಲ್ಲಿ ಗಮನಿಸ್ತಿರ್ಬೋದು, ವಿದೇಶಿಗರೆಲ್ಲರೂ ಕೂಡ ಅರಮನೆಯ ಅಂದಕ್ಕೆ ಮನಸೋಲಿದ್ದಾರೆ. ಅರಮನೆಯ ಅಂದವನ್ನ ಕಣ್ತುಂಬಿಕೊಂಡು ಸದ್ಯಕ್ಕೆ ಈಗ ಹೊರಡ್ತಿದ್ದಾರೆ. ಅಂದ್ರೆ ಇವತ್ತು ರಾತ್ರಿಗೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ರಾತ್ರಿ 9 ಗಂಟೆಯಿಂದ ಅರಮನೆಯ ಅಂಗಳಕ್ಕೆ ಪ್ರವೇಶ ಇದೆ. ಅರಮನೆಯ ಅಂಗಳವನ್ನ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ. ಜೊತೆಗೆ ಅರಮನೆಯ ಸೌಂದರ್ಯಕ್ಕೆ ಮನಸೋಲ್ತಾರೆ. ಜೊತೆಗೆ ಹೊಸ ವರ್ಷವನ್ನು ಕೂಡ ಈ ಅರಮನೆ ಅಂಗಳದಲ್ಲಿ ಬರಮಾಡಿಕೊಳ್ತಾರೆ. ಆ ಮೂಲಕ ನೂತನ ವರ್ಷಾಚರಣೆಗೆ ಅರಮನೆ ನಗರಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿದೆ. ಈ ನಡುವೆ ಮೈಸೂರಿನಲ್ಲಿ ಇತ್ತೀಚೆಗೆ ಹೀಲಿಯಂ ಬಾಂಬ್ ಅಂದ್ರೆ ಹೀಲಿಯಂ ಬಲೂನ್ ಸ್ಫೋಟಗೊಂಡಿತ್ತು. ಅದರ ಆತಂಕವನ್ನು ಕೂಡ ಮರೆಮಾಚುವಂತೆ ಈಗಾಗಲೇ ಪ್ರವಾಸಿಗರೆಲ್ಲರೂ ಕೂಡ ಆಗಮಿಸಿದರೆ, ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.